ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿ ಮತ್ತೆ BLDCO ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್ ಮಾಡ್ತಾ ಇದ್ದೆ. ವಿಡಿಯೋ 1 ವಿಡಿಯೋ 2 ಮಾಡಿದ್ದೆ. ಅದು ಇಬ್ಬರಿಗೂ ಆಗುತ್ತೆ, EC ಬ್ರಾಂಚ್ ಅವ್ರಿಗೂ ಆಗುತ್ತೆ, CS ಬ್ರಾಂಚ್ ಅವ್ರಿಗೂ ಆಗುತ್ತೆ. ಸೊ ಇವತ್ತು ಬಂದಿರೋದು ಏನು ಅಂತಂದ್ರೆ BLDCO ವಿಡಿಯೋ 3 ಮಾಡ್ತಾ ಇದೀನಿ, ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 3 ಅಂತ. ಇದು EC ಅವ್ರಿಗೂ ಆಗುತ್ತೆ, ಬಟ್ CS ಅವ್ರಿಗೆ ಸ್ಪೆಸಿಫಿಕಲಿ ಮಾಡ್ತಾ ಇದೀನಿ. ಯಾಕೆಂದ್ರೆ ಅವ್ರಿಗೆ ಪಕ್ಕ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಆಸ್ ಪರ್ ಮಾಡಲ್ ಕ್ವಶನ್ ಪೇಪರ್. ಸೊ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ್ದೇ ಬ್ರಾಂಚ್ ಮಾಡಲ್ ಪೇಪರ್ ನ ಕರೆಕ್ಟ್ ಆಗಿ ಓದಿ, ಅದನ್ನ ಸೊಲ್ಯೂಷನ್ಸ್ ತಗೊಂಡು ಕರೆಕ್ಟ್ ಆಗಿ ಓದಿ, ಅದರಲ್ಲೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ ನಿಮಗೆ. 50 to 60% ಅದರಲ್ಲೇ ಬರುತ್ತೆ. ಸೊ ಈಸಿಯಾಗಿ ಪಾಸ್ ಆಗ್ಬೋದು ನೀವು. ಓಕೆ, ಸೊ ಇಲ್ಲಿ 5 ಮಾರ್ಕ್ಸ್ ಬರುತ್ತೆ, ಇಲ್ಲ 8 ಮಾರ್ಕ್ಸ್ ಬರುತ್ತೆ, 5 to 8 ಮಾರ್ಕ್ಸ್. ಸೊ ಬ್ಲೂ ಪ್ರಿಂಟ್ ನೋಡಿದ್ರೆ ನಿಮ್ಗೆ ಇಲ್ಲಿ ನೋಡಿ 3, 4, 5 ವೀಕ್ 4 ಮಾಡ್ತಾ ಇರೋದು. ಇಲ್ಲಿ ವೀಕ್ 4 ಟಾಪಿಕ್ ಮಾಡ್ತಾ ಇರೋದು SOP ಮತ್ತೆ POS. ಸೊ ಇದು ವೀಕ್ 4 ಫೈಲ್ ಬರುತ್ತೆ, 30 ಮಾರ್ಕ್ಸ್ ಬರುತ್ತೆ. ಆ 30 ಮಾರ್ಕ್ಸ್ ಅಲ್ಲಿ 8 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಕನ್ಫರ್ಮ್ ಆಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 ಮಾರ್ಕ್ಸ್. ಅಡಿಷನಲ್ ಆಗಿ ಒಂದು 3 ಮಾರ್ಕ್ಸ್ ಬಂದ್ರೆ ಟೋಟಲ್ 8 ಮಾರ್ಕ್ಸ್ ಆಗುತ್ತೆ. ಓಕೆ, ಸೊ ನೋಡಿ, ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ನೋಡಿ ಕೇಳಿದಾನೆ, ಟ್ರೂತ್ ಟೇಬಲ್ ಇಂದ POS ಕನ್ವರ್ಟ್ ಮಾಡಕ್ ಕೇಳಿದಾನೆ. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಟ್ರೂತ್ ಟೇಬಲ್ ಇಂದ SOP ಕನ್ವರ್ಟ್ ಮಾಡಕ್ ಕೇಳಿದಾನೆ. ಅಂಡ್ ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲಿ ಟ್ರೂತ್ ಟೇಬಲ್ ಇಂದ ಅಗೇನ್ SOP ಕೇಳಿದಾನೆ. ಸೊ ಯಾವ್ದಾನ ಒಂದು ಕೇಳ್ತಾನೆ, ಪರ್ಟಿಕ್ಯುಲರ್ಲಿ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಅಲ್ಲಿ 3 ಕ್ವಶನ್ ಅಲ್ಲಿ ಯಾವ್ದಾನ ಒಂದು ಕ್ವಶನ್ ಇದ್ದೇ ಇರುತ್ತೆ. ಪ್ರಾಬಲಿ ಇದೇ ಬಂದ್ರು ಬರ್ಬೋದು, ಯಾವ್ದಾನ ಒಂದು ಸೇಮ್ ಲಾಜಿಕ್ ಅಲ್ಲೇ ಬರ್ಬೋದು. ಏನೇ ಬಂದ್ರು 1 or 2 ವೇರಿಯೇಷನ್ಸ್ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಂಡ್ವರೆಗೂ ನೋಡಿ, ಡೀಟೇಲ್ ಆಗಿ ಅರ್ಥ ಆಗುತ್ತೆ. 5 ಮಾರ್ಕ್ಸ್ ಪಕ್ಕ ಆಗುತ್ತೆ ನಿಮ್ಗೆ. ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಇಂಡಿಯಾ ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ. ಎಲ್ಲಾ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೀವೇನ್ ವಿಡಿಯೋ ನೋಡ್ತಾ ಇರ್ತೀರಾ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಪ್ರೀವಿಯಸ್ ಲಿಂಕ್ಸ್ ಎಲ್ಲಾ ಬರುತ್ತೆ. ಅದೇ ತರ ನಿಮಗೆ ಪ್ರೀವಿಯಸ್ ಇಯರ್ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಮಾಡಿದ್ದೆ, ಅದು ಲಿಂಕ್ ಇಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಗೊತ್ತಾಗುತ್ತೆ. ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀನಿ, BLDCO ಪ್ಲೇ ಲಿಸ್ಟ್ ಮತ್ತೆ ಡೀಪ್ ಒನ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀನಿ. ಇಬ್ರು ನೋಡ್ಬೋದು, ನೋ ಇಶ್ಯೂ, ಇಬ್ರಿಗೂ ಆಗುತ್ತೆ. ಓಕೆ, ಸೊ ಅದೇ ತರ ಮ್ಯಾಥ್ಸ್ಗೂ ಇಟ್ಟಿದ್ದೀನಿ. ಆಲ್ರೆಡಿ ಮ್ಯಾಥ್ಸ್ ಎಕ್ಸಾಮ್ ಆಗಿದೆ. ನೆಕ್ಸ್ಟ್ ಜೂನಿಯರ್ಸ್ಗೆ ರೆಫರ್ ಮಾಡಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, SOP ಅಂಡ್ POS ಫಾರ್ಮ್ಸ್ ನೋಡೋಣ. ಅದ್ರಲ್ಲಿ ಫಸ್ಟ್ SOP ನೋಡೋಣ. ನೀವು ಏನು ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಬರೀತೀರಾ completely in the digital electronics, the boolean expressions what you write, boolean expressions, it comes under 2 category, that is either SOP or POS. ಎರಡು ಆಗಿರಬೇಕು, either SOP ಆಗಿರಬೇಕು ಇಲ್ಲ POS ಆಗಿರಬೇಕು. ಅದರಲ್ಲಿ SOP ಅಂತಂದ್ರೆ ಏನಂದ್ರೆ ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್. ಈ ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್ ಅಂತಂದ್ರೆ ನಿಮಗೆ ಫಸ್ಟ್ ಮೇನ್ ಬರೋದು ಮಿನ್ ಟರ್ಮ್ಸ್ ಬರುತ್ತೆ. ಓಕೆ, ಮಿನ್ ಟರ್ಮ್ಸ್ ಬರುತ್ತೆ. ಏನ್ ಸರ್ ಇದು ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್ ಅಂತಂದ್ರೆ, ಇಫ್ y is equal to ಏನು ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್, 2 ವೇರಿಯಬಲ್ ತಗೊಳ್ಳಿ, 3 ವೇರಿಯಬಲ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ 2 ವೇರಿಯಬಲ್ ತಗೊಂಡ್ರೆ AB ಬಾರ್ ಬರುತ್ತೆ, ಮತ್ತೆ AB ಬರುತ್ತೆ, ಮತ್ತೆ A ಬಾರ್ B ಬರುತ್ತೆ. ಓಕೆ, ಅಥವಾ A ಬಾರ್ B ಬಾರ್ ಬರುತ್ತೆ, ಏನೇ ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಸಮ್ ಪ್ಲಸ್ ಅಂದ್ರೆ ಸಮ್, ಡಾಟ್. ಇಲ್ಲಿ ಪ್ಲಸ್ ಮೀನ್ಸ್ ಸಮ್, ಡಾಟ್ ಮೀನ್ಸ್ ಏನು ಪ್ರಾಡಕ್ಟ್. ಅರ್ಥ ಆಯ್ತಾ? ಸೊ ಪ್ಲಸ್ ಅಂದ್ರೆ ಸಮ್, ಡಾಟ್ ಅಂದ್ರೆ ಪ್ರಾಡಕ್ಟ್. ಸೊ SOP ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್ ಅಂತಂದ್ರೆ ಸಮ್ ಆಫ್ ಪ್ರಾಡಕ್ಟ್ ಟರ್ಮ್ಸ್ ನ ಸಮ್ ಮಾಡಬೇಕು. ಸೊ ದೀಸ್ ಆರ್ ಕಾಲ್ಡ್ ಪ್ರಾಡಕ್ಟ್ ಟರ್ಮ್ಸ್. ಸೊ ಇದನ್ನೇನ್ ಕರಿತೀವಿ ಇದನ್ನ? ಸೊ ದೀಸ್ ಆರ್ ಕಾಲ್ಡ್ ಪ್ರಾಡಕ್ಟ್ ಟರ್ಮ್ಸ್. ಸೊ ಈ ಫಾರ್ಮ್ ಅಲ್ಲಿ ಇದ್ರೆ ದಿಸ್ ಒನ್ ವಿ ಕಾಲ್ ಇಟ್ ಆಸ್ SOP ಫಾರ್ಮ್. ಇದೇ ಡೆಫಿನೇಷನ್ ಕೇಳಬಹುದು ನಿಮ್ಗೆ, ಎಕ್ಸಾಂಪಲ್ ಕೇಳಬಹುದು. ಇದು 2 ವೇರಿಯಬಲ್ ಆಗುತ್ತೆ. ಇಫ್ ಐ ರೈಟ್ ಫಾರ್ 3 ವೇರಿಯಬಲ್ y is equal to ಏನ್ ಬರೀಬಹುದು ನೋಡಿ, A ಬಾರ್ B C ಬಾರ್ ಪ್ಲಸ್ A B C ಬಾರ್ ಪ್ಲಸ್ A B C ಪ್ಲಸ್ A ಬಾರ್ B ಬಾರ್ C ಬಾರ್. ಓಕೆ, ಸೊ ಇನ್ನೊಂದು ಏನು ಅಂತಂದ್ರೆ ನಿಮ್ಗೆ ಇಲ್ಲಿ, ಸೊ 2 ವೇರಿಯಬಲ್ ತಗೊಂಡಾಗ 2 to the power of 2 ಎಷ್ಟಾಗುತ್ತಪ್ಪ? 2 to the power of 2 is equal to 4 ಆಗುತ್ತೆ. ಅಂದ್ರೆ 4 ಟರ್ಮ್ಸ್ ಇರಬೇಕು. 4 ಟರ್ಮ್ಸ್ ಇತ್ತು ಅಂತಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಕೆನಾನಿಕಲ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕರಿತೀವಿ, ಅಥವಾ ಕೆನಾನಿಕಲ್ ಫಾರ್ಮ್ ಅಂತ ಕರಿತೀವಿ. ಸೊ ಇಲ್ಲಿ 3 ವೇರಿಯಬಲ್ಸ್ ಇದೆ. 3 ವೇರಿಯಬಲ್ಸ್ ಇದ್ರೆ 2 to the power of n ಆಗುತ್ತೆ. ನೋಡಿ, ಇಲ್ಲಿ ಇನ್ನ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ n is equal to 3 ವೇರಿಯಬಲ್ಸ್, 2 to the power of n that is equal to 2 to the power of n, 2 to the power of 3 that is equal to 8. ನಿಮ್ಗೆ ಏನಾದ್ರೂ 8 ಟರ್ಮ್ಸ್ ಬಂತು ಅಂತಂದ್ರೆ ಅದು ಸ್ಟ್ಯಾಂಡರ್ಡ್ ಫಾರ್ಮ್. 8 ಟರ್ಮ್ಸ್ ಬಂದಿಲ್ಲ ಅಂತಂದ್ರೆ ಅದು ನಾನ್ ಸ್ಟ್ಯಾಂಡರ್ಡ್ ಫಾರ್ಮ್. ಅಷ್ಟೇ ಸಿಂಪಲ್ ಥಿಂಗ್. ಸೊ ಕನ್ವರ್ಷನ್ ಫ್ರಮ್ ನಾರ್ಮಲ್ ಟು ಸ್ಟ್ಯಾಂಡರ್ಡ್ ಫಾರ್ಮ್ ಅದು ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಬಂದಿರೋದು ನಾನು ಟ್ರೂತ್ ಟೇಬಲ್ ಕನ್ವರ್ಷನ್ ಫಾರ್ಮ್ಸ್. ಅರ್ಥ ಆಯ್ತಾ? ನೋಡಿ, SOP ಅಂತಂದ್ರೆ ಫಸ್ಟ್ ಮೈಂಡ್ ಬರ್ಬೇಕಾದ್ರೆ ನಿಮ್ಗೆ ಮಿನ್ ಟರ್ಮ್ಸ್ ಅಂತಂದ್ರೆ ಇಫ್ ಇಟ್ ಈಸ್ ಮಿನ್ ಟರ್ಮ್ಸ್, ಸೊ ಫಾರ್ ಎಕ್ಸಾಂಪಲ್ ABC ಇನ್ಪುಟ್ ವೇರಿಯಬಲ್ ಆಗುತ್ತೆ. ಓಕೆ, ಸೊ ನೀವು ಎಕ್ಸ್ಪ್ರೆಷನ್ ಬರೆಯೋದು ಫಾರ್ y is equal to 1 ಇರೋದಕ್ಕೆ ಬರೀತೀರಾ. ಸೊ ಅವಾಗ ಏನಾಗುತ್ತೆ, ಮಿನ್ ಟರ್ಮ್ಸ್ ಇದ್ರೆ, ಸೊ 0 ಇದ್ರೆ ಐ ವಿಲ್ ರೈಟ್ ಇಟ್ ಆಸ್ A ಬಾರ್.
1 ಇದ್ರೆ ಐ ವಿಲ್ ರೈಟ್ ಎ ಆಸ್ ಎ. ದಿಸ್ ಇಸ್ ದ ಥಿಂಗ್ ಯು ನೀಡ್ ಟು ಫಾಲೋ ಫಾರ್ ದ SOP, ದಟ್ ಈಸ್ ಪರ್ಟಿಕ್ಯುಲರ್ಲಿ ಮಿನ್ ಟರ್ಮ್ಸ್. ಅರ್ಥ ಆಯ್ತಾ? 0 ಅಂದ್ರೆ ಎ ಬಾರ್ ಬರಿಬೇಕು, 1 ಅಂದ್ರೆ ಎ ಬರಿಬೇಕು. ಇದು SOP ಗೆ. POS ಗೆ ಉಲ್ಟಾ ಆಗುತ್ತೆ, ಅದು ಬಂದಾಗ ಹೇಳ್ಕೊಡ್ತೀನಿ. ಓಕೆ, ಅರ್ಥ ಆಯ್ತಲ್ಲ? ಇಷ್ಟು ಜ್ಞಾಪನ ಇಟ್ಕೊಳ್ಳಿ. ಸೊ ಟ್ರೂ ಟೇಬಲ್ ಟು SOP ಫಾರ್ಮ್ ನೋಡಿ, ಇಲ್ಲಿ ಟ್ರೂ ಟೇಬಲ್ ಟು SOP ಫಾರ್ಮ್ ಕನ್ವರ್ಷನ್ ಮಾಡ್ಬೇಕಂದ್ರೆ ನೋಡಿ, ನಿಮ್ಗೆ ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಏನು ಎರಡನೇ ಕ್ವಶನ್ ಕೊಟ್ಟಿದ್ದಾನೆ, ಎಕ್ಸ್ಪ್ಲೈನ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಡಿರೈವ್ ಎ ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ಕೇಳಿದಾನೆ. ಇಂಟು ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್ SOP ಫಾರ್ಮ್ ಅಂತ ಕೇಳಿದಾನೆ. ಒಂದು ಟ್ರೂ ಟೇಬಲ್ ಕೊಟ್ಟಿದ್ದಾನೆ, ಏನು ಅಂತ ನೋಡೋಣ. ಇಲ್ಲಿ ನೋಡಿ ಟ್ರೂ ಟೇಬಲ್ ಕೊಟ್ಟಿದ್ದಾನೆ. ಇದಕ್ಕೆ ಏನ್ ಮಾಡ್ಬೇಕು ನೀವು? ಇಲ್ಲಿ ಏನು ಇಲ್ಲ, ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು. ಫಸ್ಟ್ ಸ್ಟೆಪ್ ಐಡೆಂಟಿಫೈ ಫಾರ್ y is equal to 1. ಅದಕ್ಕಿಂತ ಮುಂಚೆ ರೈಟ್ ದ ಮಿನ್ ಟರ್ಮ್ಸ್. ಸೊ ಇದನ್ನ M0 ಆಗುತ್ತೆ, M1 ಆಗುತ್ತೆ, M2 ಆಗುತ್ತೆ, M3 ಆಗುತ್ತೆ, M4, M5, M6. ಸೊ ಮಿನ್ ಟರ್ಮ್ಸ್ ಬರ್ಕೊಂಡ್ಬಿಡಿ. ಸೊ ಫಸ್ಟ್ ಸ್ಟೆಪ್ ಏನು? y is equal to 1 ಯಾವ್ದಿದೆ ಐಡೆಂಟಿಫೈ ಮಾಡಿ. ನೋಡಿ M1 ಬರುತ್ತೆ, ನೋಡಿ ದಿಸ್ ಒನ್ M1, M3, M4, M6. ಇದನ್ನ ಬರ್ಕೊಳ್ಳಿ. ಸ್ಟೆಪ್ 1. ಸ್ಟೆಪ್ 1 ಬಂದು ಎಕ್ಸ್ಪ್ರೆಷನ್ y is equal to ಏನು, ಯಾವ ಮಿನ್ ಟರ್ಮು ನೋಡಿ, ಇಲ್ಲಿ M1 ಪ್ಲಸ್ M3 ಪ್ಲಸ್ M4 ಪ್ಲಸ್ M6 ಅಂದ್ರೆ 4 ಒಂದಿದೆ ಅಲ್ವಾ? ಔಟ್ಪುಟ್ ಇಸ್ equal to 1 ಬರಿಬೇಕು ಮಿನ್ ಟರ್ಮ್. SOP ಅಂದ್ರೆ ಮಿನ್ ಟರ್ಮ್ಸ್. ಮಿನ್ ಟರ್ಮ್ಸ್ ಅಂತಂದ್ರೆ ಏನು? 0 ಅಂದ್ರೆ ಎ ಬರುತ್ತೆ, 1 ಅಂದ್ರೆ ಸಾರಿ 0 ಅಂದ್ರೆ ಎ ಬಾರ್ ಬರುತ್ತೆ, 1 ಅಂದ್ರೆ ಎ ಬರುತ್ತೆ. ಓಕೆ, ಸೊ M1 ಏನು? M1 ಕರೆಸ್ಪಾಂಡಿಂಗ್ ಇನ್ಪುಟ್ ಏನು? 0 0 1 ಇದೆ. ಇದನ್ನ ಬರ್ಕೊಳ್ಳಿ. ಇಲ್ಲಿ ಸ್ಟೆಪ್ 2 ಬಂದು ಸೊ M1 is equal to ಏನು? 0 0 1. ನೋಡಿ ಇಲ್ಲಿ M1 is equal to 0 0 1 ಇದೆ. ಸೊ ಇದಕ್ಕೆ ಏನ್ ಬರುತ್ತೆ ಅವಾಗ? ದಟ್ ಈಸ್ equal to ಎ ಬಾರ್, ಬಿ ಬಾರ್, ಸಿ ಬರುತ್ತೆ. ಯಾಕೆ? ಮಿನ್ ಟರ್ಮ್ಗೆ 0 ಅಂದ್ರೆ ಎ ಬಾರು, 1 ಅಂದ್ರೆ ಎ ಆಗುತ್ತೆ. ಸೊ ಇದು ಎ ಬಿ ಸಿ ಸೇಮ್ ಪೊಸಿಷನ್ ವೇಟ್ಸ್ ಮೇಂಟೈನ್ ಮಾಡಿ. ಎ ಬಾರ್, ಬಿ ಬಾರ್, ಸಿ. ನೆಕ್ಸ್ಟ್ M3 ಮತ್ತೆ M4 ಮತ್ತೆ M6 ಬರಿಬೇಕು. ಓಕೆ, ಸೊ ಸ್ಟೆಪ್ 2 ಇದು. M6 ಬರಿಬೇಕು. ಏನು M6? M2, M3 ಏನು? M3 ಏನು? ಸೊ 0 1 1 ಇದೆ. ನೆಕ್ಸ್ಟ್ M4 ಏನು? 1 0 0 ಇದೆ, 1 0 0. M6 ಏನು? M6 ಬಂದು 1 1 0 ಇದೆ, 1 1 0 ಇದೆ. ಸೊ ಏನು ಇಲ್ಲ, ಬರ್ಕೊಂಡು ಹೋಗಿದ್ದನ್ನ. ಸೊ ಏನ್ 0 ಅಂದ್ರೆ ಏನು? ಎ ಬಾರ್, ಬಿ, ಸಿ. ಇದಕ್ಕೇನ್ ಬರುತ್ತೆ? ಎ ಬಿ ಬಾರ್, ಸಿ ಬಾರ್. ಇದಕ್ಕೇನ್ ಬರುತ್ತೆ? ಎ ಬಿ ಸಿ ಬಾರ್. ಓಕೆ, ಸೊ ಈ ಸ್ಟೆಪ್ 2 ಆಯ್ತು. ಸ್ಟೆಪ್ 3 ರೈಟ್ ದ ಎಕ್ಸ್ಪ್ರೆಷನ್. ಇವು ಏನ್ ಎಕ್ಸ್ಪ್ರೆಷನ್ ಬಂದಿದೆ ಇದನ್ನೆಲ್ಲಾನು ಆರ್ ಮಾಡಿ ಅಷ್ಟೇ. ದಟ್ ಇಸ್ ದ ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ y is equal to ಏನ್ ಬರುತ್ತೆ? ಎ ಬಾರ್, ಬಿ ಬಾರ್, ಸಿ ಪ್ಲಸ್ ಎ ಬಾರ್, ಬಿ ಸಿ ಪ್ಲಸ್ ಎ ಬಿ ಬಾರ್, ಸಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್. ದಿಸ್ ಇಸ್ ದ SOP ಎಕ್ಸ್ಪ್ರೆಷನ್. ಸೊ ದಿಸ್ ಇಸ್ ದ SOP ಎಕ್ಸ್ಪ್ರೆಷನ್. ಇಷ್ಟು ಬರಿಬೇಕಾಗಿರೋದು. ಇದನ್ನೇ ಥಿಯರಿಲಿ ಸ್ವಲ್ಪ ಬರ್ಕೊಂಡು ಹೋಗ್ಬೇಕು. ನಾನು ಸ್ಟೆಪ್ಸ್ ಹೇಳಿದೀನಿ, ಥಿಯರಿಲಿ ನೀವು ಬರ್ಕೊಳ್ಳಿ. ನೆಕ್ಸ್ಟ್ ತಗೊಂಡ್ರೆ ಮಾಡಲ್ ಕ್ವೆಶ್ಚನ್ ಪೇಪರ್ 3 ಅಲ್ಲಿ ತಗೊಂಡ್ರೆ ನೋಡಿ, 3 ಅಲ್ಲಿ ತಗೊಂಡ್ರೆ ಅಗೇನ್ ಒಂದು ಕ್ವಶನ್ ಕೇಳಿದಾನೆ, ಮತ್ತೆ ಇದನ್ನ SOP ಕೇಳಿದಾನೆ. ಇವಾಗ ಮಾಡಿ ಏನಿಲ್ಲ. ಸ್ಟೆಪ್ 1 ಏನು? ಸೊ ಮಿನ್ ಟರ್ಮ್ ಅಂದ್ರೆ ಏನು? SOP ಅಂದ ತಕ್ಷಣ ಬರ್ಬೇಕಾಗಿರೋದು ಮೈಂಡ್ಗೆ ಮಿನ್ ಟರ್ಮ್. ಮಿನ್ ಟರ್ಮ್ ಅಂತಂದ್ರೆ ಬರ್ಬೇಕಾಗಿರೋದು ಮೈಂಡ್ಗೆ ಏನು? 0 ಅಂದ್ರೆ ಎ ಬಾರ್, 1 ಅಂದ್ರೆ ಎ. ಇಷ್ಟು ಮೈಂಡ್ಗೆ ಬಂದ್ರೆ ಸಾಕು. ಸೊ ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ಸೊ ಏನಿದು? M0, M1, M2, M3, M4, M5, M6, M7 ಬರಿಬೇಕಾದ್ರೆ ಅದಕ್ಕೆ M1 ಗೆ, M2 ಗೆ, M4 ಗೆ, M7 ಗೆ. ಓಕೆ, ಸೊ ಸ್ಟೆಪ್ 1 y is equal to ಏನ್ ಬರಿಬೇಕು? M1 ಪ್ಲಸ್ M2 ಪ್ಲಸ್ M4 ಪ್ಲಸ್ M7 ಬರ್ಕೊಂಡ್ರ? ಸ್ಟೆಪ್ 2 ಏನು? ಸ್ಟೆಪ್ 2 M1 is equal to ಏನು? M1 0 0 1 that is equal to A bar, B bar, C. Next M2 0 1 0. ನೋಡಿ ಇಲ್ಲಿ M2 0 1 0 ಸೇಮ್ ವ್ಯಾಲ್ಯೂ, ಅಷ್ಟೇನೇನು ಇಲ್ಲ. ಸೊ A bar, B, C bar. M4 ಅಂದ್ರೆ 1 0 0. ನೋಡಿ ಇಲ್ಲಿ M4 ಅಂದ್ರೆ 1 0 0. ಓಕೆ, ಇದಕ್ಕೆ ಏನ್ ಬರುತ್ತೆ? A, B bar, C bar. ಸೊ M7 ಅಂದ್ರೆ 1 1 1. 4 ಪ್ಲಸ್ 2 ಪ್ಲಸ್ 1 7 ಆಗುತ್ತೆ. ಸೊ ಎ ಬಿ ಸಿ ಬರುತ್ತೆ. ಸೊ ದೇರ್ 4 ಸ್ಟೆಪ್ 3 ಬಂದು ದೇರ್ 4 y is equal to ಏನ್ ಬರುತ್ತೆ? ಆಡ್ ಅಪ್ ಮಾಡಿ ಇದನ್ನ. ಸೊ ಈ ಪ್ರಾಡಕ್ಟ್ ಟರ್ಮ್ ಅದನ್ನ ಸಮ್ ಮಾಡಿ. ಎ ಬಿ ಬಾರ್ ಸಿ ಪ್ಲಸ್ ಎ ಬಾರ್ ಬಿ ಸಿ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಬಾರ್ ಪ್ಲಸ್ ಎ ಬಿ ಸಿ. ಸೊ ದಿಸ್ ಇಸ್ ದ ವ್ಯಾಲಿಡ್ SOP ಎಕ್ಸ್ಪ್ರೆಷನ್. ಇಷ್ಟು ಮಾಡಿದ್ರೆ ನಿಮಗೆ
5 ಮಾರ್ಕ್ಸ್ ಸಿಗುತ್ತೆ ಆನ್ಸರ್. ನೋಡಿ ಈಸಿ ಇದೆ ಅಲ್ವಾ, ಇಷ್ಟೇ ಸಿಂಪಲ್ ಥಿಂಗ್. ಇವಾಗ POS ಗೆ ಬಂದ್ರೆ ಅದಕ್ಕಿಂತ ಮುಂಚೆ ನೋಡಿ ND ಅಕಾಡೆಮಿಯಿಂದ ಎವ್ರಿ ಇಯರ್ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ, ಅಂದ್ರೆ DCT ಪ್ರೊವೈಡ್ ಮಾಡ್ತೀನಿ. ಇವಾಗ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದೀನಿ, ಇದೆ 26 ಡಿಸೆಂಬರ್. ನೀವು ಫೈನಲ್ ಇಯರ್ ಬಂದಾಗ ನಿಮಗೂ ಲಾಂಗ್ ಟರ್ಮ್ ಕೋಚಿಂಗ್, ಶಾರ್ಟ್ ಟರ್ಮ್ ಕೋಚಿಂಗ್ ಎರಡೂ ಇರುತ್ತೆ. ಅಂಡ್ ದಿಸ್ ಇಸ್ ದ ರಿಸಲ್ಟ್ಸ್ ಆಫ್ ND ಅಕಾಡೆಮಿ, ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ನಿಮ್ ಸೀನಿಯರ್ಸ್ ಇದನ್ನ ರೆಫರ್ ಮಾಡಿ ನೀವು ಫಾಲೋ ಅಪ್ ಮಾಡ್ತಾ ಇರಿ. ಫೈನಲ್ ಇಯರ್ ಬಂದಾಗ ಯು ಕ್ಯಾನ್ ಜಾಯಿನ್ ND ಅಕಾಡೆಮಿ ಫಾರ್ ಯುವರ್ ಬೆಟರ್ ಫ್ಯೂಚರ್. ಸೊ POS ಅಂತಂದ್ರೆ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್ ಸಮ್ ಎಕ್ಸ್ಪ್ರೆಷನ್. ಪ್ರಾಡಕ್ಟ್ ಆಫ್ ಸಮ್ ಅಂದ್ರೆ ಹೆಂಗ್ ಬರುತ್ತೆ ನಮ್ಗೆ ಇಲ್ಲಿ? ಸೊ ಪ್ರಾಡಕ್ಟ್ ಆಫ್ ಸಮ್ ಅಂತಂದ್ರೆ ನೋಡಿ ಇಲ್ಲಿ ಹಿಂಗ್ ಬರುತ್ತೆ, y is equal to a plus b plus c into a bar plus b bar plus c bar into a plus b bar plus c bar into a bar plus b plus c bar. ನೋಡಿ ಈ ತರ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ POS ಫಾರ್ಮ್. ಪ್ರಾಡಕ್ಟ್ಸ್, ಎಲ್ಲ ಪ್ರಾಡಕ್ಟ್ಸ್ ಇದೆ. ಪ್ರಾಡಕ್ಟ್ಸ್ ಅಂದ್ರೆ ಡಾಟ್, ನೋಡಿ ಡಾಟ್ ಇದೆ, ಪ್ರಾಡಕ್ಟ್ ಆಫ್ ಸಮ್. ಒಳಗಡೆ ಸಮ್ ಇರುತ್ತೆ, ಪ್ರಾಡಕ್ಟ್ ಇರುತ್ತೆ. ಓಕೆ, ಯು ಕ್ಯಾನ್ ಕನ್ವರ್ಟ್ SOP ಟು POS ಟು SOP. ಏನಿಲ್ಲ, ಜಸ್ಟ್ ಬಾರ್ ಹಾಕ್ಬಿಟ್ಟು ಬ್ರೇಕ್ ಮಾಡಿ, ಯು ವಿಲ್ ಗೆಟ್ ಪಾಸ್ ಟು ಸ್ಟಾಪ್ ಅಂಡ್ ಸ್ಟಾಪ್ ಟು ಪಾಸ್. ಅದು ನಿಮ್ಗಿಲ್ಲ, ನಿಮ್ಗಿರೋದು ಓನ್ಲಿ ಟ್ರೂತ್ ಟೇಬಲ್ ಇಂದ ಇದು ಕನ್ವರ್ಷನ್ ಅಷ್ಟೇ. ಸೊ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಸೊ ಇವಾಗ POS ಅಂದ ತಕ್ಷಣನೇ ಇವಾಗ ಇನ್ನೊಂದು ಮೈಂಡ್ ಬರ್ಬೇಕಾಗಿರೋದು, POS ಅಂದ ತಕ್ಷಣನೇ ಇಟ್ಸ್ ನಥಿಂಗ್ ಬಟ್ ಮ್ಯಾಕ್ಸ್ ಟರ್ಮ್ಸ್. ಓಕೆ, ಸೊ POS ಅಂದ ತಕ್ಷಣ ಬರ್ಬೇಕಾಗಿರೋದು ಮ್ಯಾಕ್ಸ್ ಟರ್ಮ್ಸ್. ಎಕ್ಸಾಕ್ಟ್ ಉಲ್ಟಾ, SOP ಉಲ್ಟಾ ಬರುತ್ತೆ. ಮ್ಯಾಕ್ಸ್ ಟರ್ಮ್ಸ್ ಅಂದ್ರೆ ಏನು? ಸೊ y is equal to 0 ತಗೊಬೇಕು. ಓಕೆ, ಔಟ್ಪುಟ್ ಅಲ್ಲಿ ಟ್ರೂತ್ ಟೇಬಲ್ ಅಲ್ಲಿ ಏನ್ ಬಂದಿರುತ್ತೆ 0 ತಗೊಬೇಕು, ಅದು ಮ್ಯಾಕ್ಸ್ ಟರ್ಮ್ಸ್ ಆಗುತ್ತೆ. ಮ್ಯಾಕ್ಸ್ ಟರ್ಮ್ಸ್ ಅಂದ್ರೆ ಕ್ಯಾಪಿಟಲ್ M ಬರುತ್ತೆ, M1 M2 so on to 1 ಬರುತ್ತೆ. ಸೊ ಅದಾದ್ಮೇಲೆ 0 ಅಂದ್ರೆ ಅಲ್ಲಿ ಏನಿತ್ತು A ಬಾರ್ ಇತ್ತು, ಇಲ್ಲಿ A ಆಗುತ್ತೆ. 1 ಅಂದ್ರೆ ಇಟ್ ವಿಲ್ ಬಿಕಮ್ A ಬಾರ್. ಇದನ್ನ ಫಾಲೋ ಅಪ್ ಮಾಡಿ ಫಾರ್ ಆಲ್ ದ ರಿಮೈನಿಂಗ್ ವೇರಿಯೇಬಲ್ಸ್. ಎಕ್ಸಾಕ್ಟ್ ಉಲ್ಟಾ ನೋಡಿ, ಮಿನ್ ಟರ್ಮ್ ಅಲ್ಲಿ 0 ಅಂದ್ರೆ A ಬಾರ್, ಮ್ಯಾಕ್ಸ್ ಟರ್ಮ್ ಅಲ್ಲಿ 0 ಅಂದ್ರೆ A, ಅಷ್ಟೇ ಡಿಫ್ರೆನ್ಸ್. ಅವಾಗ ಈ ತರ ಫಾರ್ಮ್ ಬರುತ್ತೆ. ಓಕೆ, ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಟ್ರೂತ್ ಟೇಬಲ್ ಕೇಳಿದಾನೆ, ಎಕ್ಸ್ಪ್ರೆಷನ್ ಕೇಳಿದಾನೆ, POS ಕೇಳಿದಾನೆ, ಒಂದೇ ಒಂದು ಕೇಳಿದಾನೆ ನೋಡಿ ಇಲ್ಲಿ. ಓಕೆ, ಕನ್ವರ್ಟ್ ಟು POS ಕೇಳಿದಾನೆ, ಟ್ರೂತ್ ಟೇಬಲ್ ಕೇಳಿದಾನೆ. ಮಾಡಲ್ ಕ್ವೆಶ್ಚನ್ ಪೇಪರ್ 1 ಅಲ್ಲಿ ಅಗೇನ್ ಇಟ್ ಇಸ್ 5 ಮಾರ್ಕ್ಸ್ ಕೇಳಿದಾನೆ ನಿಮ್ಗೆ. ಸೊ ಪಕ್ಕಾ ಕ್ವಶನ್ ಇದು, ಮೂರಲ್ಲಿ ಯಾರು ಒಂದ್ ಬಂದೇ ಬರುತ್ತೆ. ಐದರ್ ಟ್ರೂತ್ ಟೇಬಲ್ ಟು POS ಬರುತ್ತೆ, ಇಲ್ಲ ಟ್ರೂತ್ ಟೇಬಲ್ ಟು SOP ಬರುತ್ತೆ. ಜ್ಞಾಪನ ಇಟ್ಕೊಳ್ಳಿ. ಸೊ ಕೇಳಿದಾನೆ, ಸ್ಟೆಪ್ 1 ಏನ್ ಬೇಕಿಲ್ಲ, ಇವಾಗ POS ಬರ್ಕೊಬೇಕಲ್ಲ. ಸೊ POS ಅಂದ ತಕ್ಷಣ ಮೈಂಡ್ ಬರ್ಬೇಕಾಗಿರೋದು ಮ್ಯಾಕ್ಸ್ ಟರ್ಮ್ಸ್. ಸೊ M0, M1, M2, M3, M4, M5, M6 ಮತ್ತೆ M7. ನೋಡಿ ಇಲ್ಲಿ POS ಅಂದ ತಕ್ಷಣನೇ 1 ಬರಿಬಾರ್ದು. ಯಾವ್ದಕ್ ಬರಿಬೇಕು ನೋಡಿ, 0 ಬರಿಬೇಕು. y is equal to 0 ಬರಿಬೇಕು. ಸೊ 0 ಅಂದ್ರೆ ಏನ್ ಬರುತ್ತೆ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ M2 ಬರುತ್ತೆ, ಮತ್ತೆ M3 ಬರುತ್ತೆ, M5 ಬರುತ್ತೆ, M6 ಬರುತ್ತೆ. ಇಲ್ಲೂ 4 ಬಂದಿದೆ. ಓಕೆ, ಸೊ ಬರ್ಕೊಂಡು ಹೋಗಿ ಇಲ್ಲಿ. ಓಕೆ ನೋಡಿ, ಬರ್ಕೊಂಡು ಹೋಗಿ. ಫಸ್ಟ್ ಸ್ಟೆಪ್ y is equal to ಏನು, M2 ಪ್ಲಸ್ M3 ಪ್ಲಸ್ M5 ಪ್ಲಸ್ M6. ನೋಡಿ 4 ಟರ್ಮ್ ಬರುತ್ತೆ ನಮ್ಗೆ ಇಲ್ಲಿ. ಸೊ ಇವಾಗ ಸ್ಟೆಪ್ 2 ಏನು? ಸ್ಟೆಪ್ 2 M2 ಅಂದ್ರೆ ಏನು? M2 is equal to ಏನಿದೆ 0 1 0 ಇದೆ. ಓಕೆ, 0 1 0 ಇದೆ. ಇದನ್ನ ಹೆಂಗ್ ಬರೀಬಹುದು ಅಂತಂದ್ರೆ ನೋಡಿ ಇಲ್ಲಿ, ಸೊ ಮ್ಯಾಕ್ಸ್ ಟರ್ಮ್ಸ್. ಸೊ POS ಅಂದ್ರೆ ಮ್ಯಾಕ್ಸ್ ಟರ್ಮ್ಸ್. ಸೊ ಮ್ಯಾಕ್ಸ್ ಟರ್ಮ್ಸ್ ಅಂದ್ರೆ 0 ಅಂದ್ರೆ A ಬರುತ್ತೆ, 1 ಅಂದ್ರೆ A ಬಾರ್ ಬರುತ್ತೆ, ಉಲ್ಟಾ ಇಲ್ಲಿ. ಓಕೆ, ಸೊ 0 ಅಂದ್ರೆ A ಪ್ಲಸ್ B ಬಾರ್ ಪ್ಲಸ್ C. ನೋಡಿ 0 ಅಂದ್ರೆ A ಬರಿಬೇಕು, 1 ಅಂದ್ರೆ A ಬಾರ್ ಬರಿಬೇಕು, ಅದಕ್ಕೆ B ಬರುತ್ತೆ. ಇದು A, ಇದು B, ಇದು C ಎಕ್ಸ್ಪ್ರೆಷನ್. ನೆಕ್ಸ್ಟ್ M3 ಗೆ 0 1 1 ಬರುತ್ತೆ. ನೋಡಿ ಇಲ್ಲಿ M3 0 1 1 ಬರುತ್ತೆ. ಇದಕ್ಕೆ ಏನ್ ಬರೀ ಸೇಮ್ ಏನು, A ಪ್ಲಸ್ B ಬಾರ್ ಪ್ಲಸ್ C ಬಾರ್, 1 ಇರೋ ಕಡೆ ಬಾರ್ ಹಾಕಿ. ಸೊ ನೆಕ್ಸ್ಟ್ M5 is equal to ಏನು, M5 is equal to 1 0 1 ಬರುತ್ತೆ. 1 0 1 ಅಂತಂದ್ರೆ ನೋಡಿ ಇದು ಅಷ್ಟೇ ಪ್ರಾಡಕ್ಟ್, ಸಮ್ ಆಫ್ ಪ್ರಾಡಕ್ಟ್ಸ್ ಬರೀಬೇಕು ಇಲ್ಲಿ. ಓಕೆ, ಸೊ ಇಲ್ಲಿ A ಬಾರ್ ಪ್ಲಸ್ 0 ಇರೋದಕ್ಕೆ B ಬರುತ್ತೆ, 1 ಇರೋದಕ್ಕೆ ಬಾರ್ ಬರುತ್ತೆ. ನೋಡಿ M6 ಏನ್ ಬರುತ್ತೆ 1 1 0 ಬರುತ್ತೆ. ಸೊ M6 is equal to 1 1 0 ಬರುತ್ತೆ. ಸೊ ಬರೀ ಏನಿಲ್ಲ, ಸೊ A ಬಾರ್ ಪ್ಲಸ್ B ಬಾರ್ ಪ್ಲಸ್ C, ಇವನ್ನೆಲ್ಲ ಇವಾಗ ಇದು ಬರೀರಿ, ಅಷ್ಟೇನು ಇಲ್ಲ. ಓಕೆ, ಸೊ y is equal to ಥರ್ಡ್ ಸ್ಟೆಪ್ ಅಲ್ಲಿ y is equal to ಏನ್ ಬರುತ್ತೆ, y is equal to ಸೊ y is equal to A ಪ್ಲಸ್ B ಬಾರ್ ಪ್ಲಸ್ C ಇಂಟು A ಪ್ಲಸ್ B ಬಾರ್ ಪ್ಲಸ್ C ಬಾರ್ ಇಂಟು A ಬಾರ್ ಪ್ಲಸ್ B ಪ್ಲಸ್ C ಬಾರ್ ಇಂಟು A ಬಾರ್ ಪ್ಲಸ್ B ಬಾರ್
plus C. So this is the, you know, POS form. POS form ಇದು ನೋಡಿ. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಓಕೆ, ಸ್ಟೆಪ್ 1 ರೈಟ್ ದ ಮ್ಯಾಕ್ಸ್ ಟರ್ಮ್ಸ್, ಸ್ಟೆಪ್ 2 ರೈಟ್ ದ ಎಕ್ಸ್ಪ್ರೆಷನ್, ಅಂಡ್ ಸ್ಟೆಪ್ 3 ಪ್ರಾಡಕ್ಟ್ ದ ಎಕ್ಸ್ಪ್ರೆಷನ್. ಆಂಡ್ ಮಾಡಿ, ಅಷ್ಟೇನೇ ಇಲ್ಲ. ಸೊ SOP ಇಲ್ಲಿ ಆರ್ ಮಾಡಬೇಕು, ಇಲ್ಲ ಆಂಡ್ ಮಾಡಬೇಕು. ಸೊ ದಿಸ್ ಇಸ್ ಹೌ ಯು ಕನ್ವರ್ಟ್ ದ SOP ಅಂಡ್ POS ಎಕ್ಸ್ಪ್ರೆಷನ್ ಟು ಟ್ರೂತ್ ಟೇಬಲ್ ಟು ಎಕ್ಸ್ಪ್ರೆಷನ್. ಇನ್ನೊಂದು ಟ್ರೂತ್ ಟೇಬಲ್ ಇಂದ ಎಕ್ಸ್ಪ್ರೆಷನ್ ಏನ್ ಬರ್ದ್ರಿ ಸೇಮ್ ಅದೇ. ಎಕ್ಸ್ಪ್ರೆಷನ್ ಟ್ರೂತ್ ಟೇಬಲ್ ಅಂದ್ರೆ ಇದ್ರ ಉಲ್ಟಾ ಮಾಡ್ಬೇಕು ಅಷ್ಟೇ. ಏನ್ ಬರ್ಕೊಂಡ್ರಿ ಎಕ್ಸಾಕ್ಟ್ ಉಲ್ಟಾ, ಅದೇನು ಕೊಡಲ್ಲ ನಿಮಗೆ. ಈ 3 ಕ್ವಶನ್ ಕೇಳಿದಾನೆ, ಇದನ್ನ ಓದ್ಕೊಳ್ಳಿ. ಸೊ EC ಅವರಾಗ್ಲಿ CS ಅವರಾಗ್ಲಿ ಇದನ್ನ ಓದ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಎಲ್ಲಾ ವಿಡಿಯೋಸ್ ಎಲ್ಲ ಕವರ್ ಮಾಡಿದೀನಿ, ರಫ್ಲಿ ಒಂದು 5 ಮಾರ್ಕ್ಸ್ ಕವರ್ ಮಾಡಿದೀನಿ. ಎಲ್ಲಾ ವಿಡಿಯೋಸ್ ಬರುತ್ತೆ, ಲಿಂಕ್ ಅಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಸಪೋರ್ಟ್ ಇಲ್ಲಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.